ಹಚ್ಚ ಹಸುರಿನ ಸಸ್ಯ ಶ್ಯಾಮಲೆ ನಿತ್ಯ ನೂತನೆ ಚಿರಯೌವನೆ. ಎಷ್ಟು ಸುಂದರ ಈ ಪ್ರಕೃತಿಯ ಸೊಬಗು, ವರ್ಣಿಸಲು ಪದಗಳು ಸಾಕಾಗಲ್ಲ ಬಹುಶಃ. ಯಾವ ಕವಿಯೂ ವರ್ಣಿಸಲಾಗದಂಥ, ಯಾವ ಕವಿ ಕಣ್ಣಿಗೂ ನಿಲುಕದಂಥ ಪ್ರಕೃತಿ ಸೌಂದರ್ಯದ ಮುಂದೆ ಮನುಷ್ಯ ಬೆರಗಾಗಲೇಬೇಕು. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಸಂಕಟ, ಏನೇನೋ ಕೊಡ್ತದೆ ಈ ಪ್ರಕೃತಿ. ಯಾವಾಗ ಸಂತೋಷ ಕೊಡ್ತದೆ, ಯಾವಾಗ ಸಂಕಟ ಕೊಡ್ತದೆ ಅನ್ನೋದನ್ನು ನಾವು ಮನುಷ್ಯರು ತಿಳ್ಕೊಂಡಿರಬೇಕಾಗ್ತದೆ. ಬರೀ ವಾಣಿಜ್ಯ ಬೆಳೆಗಳ ಬೆನ್ನು ಹತ್ತಿ ನೋಡ್ರಿ, ಕಬ್ಬು, ತೊಗರಿ, ಹತ್ತಿ, ಬರೀ ಇಂಥದ್ರ ಬೆನ್ನು ಹತ್ಕೊಂಡು ಈ ಸೌಂದರ್ಯ ಇಲ್ಲಿದೆ ನೋಡ್ರಿ. ಜೋಳ, ಗೋಧಿ, ಅಗಸಿ, ಮೆಕ್ಕೆಜೋಳ, ಮತ್ತಿದೇನೇನೋ ಎಷ್ಟು ಸುಂದರ ಅನ್ನಿಸ್ತದೆ. ಈ ಭೂಸಿರಿಗೂ ವ್ಯತ್ಯಾಸ ಜಗಜಾಂತರ. ಹಸಿರು ಸೀರೆ ಒಳಗೆ ಹಳದಿ ಹೂವಿನ ರವಕೆ ತೊಟ್ಟಂಗೆ, ಅಥವಾ ಹಸಿರು ಸೀರೆಗೆ ಹಳದಿ ಅಂಚು ನೇಯ್ದಂಗೆ. ಎಷ್ಟು ಸೌಭಾಗ್ಯ, ಎಷ್ಟು ಸಂತೋಷ, ಮನಸ್ಸಿಗೆ ಕಣ್ಣಿಗೆ ತಂಪು ಇದು ಈ ಭೂಮಿ. ಜೋಳ, ಗೋಧಿ ಇವೆಲ್ಲ ಇರಬೇಕು. ಆಹಾರವಾಗಿ ಸೇವಿಸೋ ಧಾನ್ಯಗಳು ಭೂಮಿ ಮೇಲೆ ಬೆಳೆದಾಗ ಭೂಮಿಯು ತಂಪಾಗಿರ್ತದೆ, ಸಂತೋಷವಾಗಿರ್ತದೆ. ನೋಡೋಕೆ ಬಹಳ ಸುಂದರ, ಸೊಗಸು, ವಸುಂಧರೆ ನಗ್ತಾ ಇರಬೇಕಾದ್ರೆ ಈ ಆಹಾರ ಧಾನ್ಯಗಳು, ಸಿರಿಧಾನ್ಯಗಳಂತೀವಲ್ಲ, ಅದು ಇರಬೇಕಾಗ್ತದೆ ಹೊಲದಲ್ಲಿ. ಬಟ್ ಇವತ್ತು ದುರಾಸೆ, ಹಣದ ದುರಾಸೆ ಬೆನ್ನತ್ತಿ ಏನು ಮಾಡ್ತಾ ಇದ್ದೀವಿ ನಾವು? ಬರೀ ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಳ್ಳೋದ್ರತ್ತ ದಾಪುಗಾಲು ಹಾಕ್ತಾ ಇದ್ದೀವಲ್ಲ. ಅದರಿಂದ ಏನು ಲಾಭ? ಹಣ ಬರ್ತದೆ, ಎಲ್ಲಿಡ್ತೀವೋ ಅದನ್ನು ಹಣ ಒಯ್ದು ಮತ್ತು ಅದಕ್ಕೆ ಹಾಕೋದು. ತಿನ್ನೋಕೆ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೆ ಆದಾಗ ಬಾಯಿ ಬಡ್ಕೊಳ್ಳೋದು. ಇದು ನಿತ್ಯ ಸಮಾಚಾರ, ಎಲ್ಲರಿಗೂ ಗೊತ್ತಿದ್ದಿದ್ದೆ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಸುಮ್ಮನೆ ಹೇಳಿಲ್ಲ. ಮೇಟಿ ವಿದ್ಯೆ ಅಂದರೆ ಕೇವಲ ಹಣ ಗಳಿಕೆ ಅಲ್ಲ. ಇವತ್ತು ನಮ್ಮ ಈ ಭಾಗದೊಳಗೆ, ಅಂದರೆ ನಮ್ಮ ಇಂಡಿ ತಾಲೂಕಿನ ಈ ಭಾಗದೊಳಗೆ ಇಂಥ ಕಬ್ಬು ಏನಿದೆ, ಕಬ್ಬದಲ್ಲ, ಯಾವುದು ಏನಂತಾರೆ, ನೆಲಕಬ್ಬು. ನಮಗೆ ಸಣ್ಣವರಿದ್ದಾಗ ಗೊತ್ತಿದ್ದಿದ್ದು ಜೋಳದ ದಂಟಿನ ಕಬ್ಬು ಅಷ್ಟೇ ತಿಂತಿದ್ವಿ ನಾವು. ಗೊತ್ತೇ ಇರಲಿಲ್ಲ ಈ ಕಬ್ಬು ನಮ್ಮ ಯಾರಾದರೂ ತಂದು ಕೊಟ್ಟರೆ, ನಂಗಂತೂ ಸುಲಿಯೋಕೆ ಬರ್ತಿರ್ಲಿಲ್ಲ ಬಿಡ್ರಿ, ಹೋಗಲಿ, ಸುಲಿದು ಕೊಟ್ಟರೆ ಒಂದಿಷ್ಟು ಅದು ಅಪರೂಪ ಅವಾಗ ಈ ಕಬ್ಬು. ಬಟ್ ಈಗ ಈ ಭಾಗದೊಳಗೆ ಪ್ರತಿಯೊಬ್ಬ ರೈತನ ಹೊಲದಲ್ಲಿ ಅವ ಒಕ್ಕಲ್ತನ ಮಾಡ್ತಾನೋ ಬಿಡ್ತಾನೋ ಏನಿಲ್ಲ, ಎಲ್ಲರೂ ಇದನ್ನೇ ಬಿತ್ತಿ ಬೆಳೆಯೋದು, ಈ ಕಬ್ಬನ್ನು. ಹಾಗೆ ಎಲ್ಲರೂ ಒಂದೇ ಬೆಳೆಯ ಬೆನ್ನು ಹತ್ತಿ ಒಂದು ವರ್ಷ ಸುಟ್ಟು ಹಾಕಿದ್ದನ್ನು ನೋಡಿದೆ ನಾನು. ಅದು ಯಾವುದೋ ಒಂದು 2019 ಇರ್ಬೋದು ಬಹುಶಃ. ಇಡೀ ಊರಿನ ಜನ, ನಮ್ಮ ಹೊಲದಾಗ ಸಹಿತ, ಇವು ಎಂದೆಂದು ಹೊಲ ಅಂದ್ರೆ ಗೊತ್ತಿಲ್ಲ ನಮ್ಗೆ, ಅಂಥವ್ರು ಸಹಿತ ಕಬ್ಬು ಹಾಕಿಟ್ಟಿದ್ರು. ಇವರು ಸುಟ್ಟು ಹಾಕಿದ್ರು ಆ ವರ್ಷ. ಅವಾಗೇ ಹೇಳಿದೆ ನಾನು, ಎಲ್ಲರೂ ಬ್ಯಾ ಅಂತಂದರೆ, ಒಂದು ಕುರಿ ಬ್ಯಾ ಅಂತ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವಲ್ಲ, ಹಂಗೆ ರೈತನ ಬದುಕಾಗಬಾರ್ದು ಅಂತಂದರೆ ವೈವಿಧ್ಯಮಯ ಬೆಳೆಗಳಿರಬೇಕು ಹೊಲದಲ್ಲಿ. ಅಂದ್ರೇ ನೋಡೋಕ್ಕೂ ಚಂದ, ಭೂಮಿಗೂ ಅಂದ. ಎಷ್ಟು ಸಂತೋಷ ಅನ್ನಿಸ್ತದೆ ಈ ಭೂಮಿಯನ್ನು ನೋಡಿದ್ರೆ ನನಗೀಗ. ಅವರು ಏನು ಬೆಳೆದಿದ್ರು ಮೊದಲು? ಹತ್ತಿ ತೊಗೊಂಡ್ಬಿಟ್ಟು ಈಗ ಇದು ಹಾಕ್ಯಾರ ಇವ್ರು, ಏನಿದು ಜೋಳ, ಅದೆಲ್ಲ ಬೆಳೆಗಳು. ಎಷ್ಟು ನಮ್ಮನೆ 4-5 ವೆರೈಟೀಸ್ ಅದಾವೆ ಇದರಲ್ಲಿ. ಅದು ಅವ್ರು ಬೆವರು ಸುರಿಸಿ ದುಡಿತಾರ, ಅದು ಬೇರೆ ಮಾತು. ಆದರೆ ದುಡಿದೇ ಹೋದ್ರೆ ಏನಂತೆ, ಆಳು ಹಚ್ಚೆ ಮಾಡಿದ್ರು ಕೂಡ ಇಂಥದ್ದನ್ನು ಮಾಡಬಹುದು. ಆದರೆ ಯಾರು ಮಾಡೋರು? ಅದಕ್ಕೆಲ್ಲ ಹಾಗೆ ಹೀಗೆ ನೆಪಗಳು. ಮನುಷ್ಯನ ಜೊತೆ ಎಲ್ಲ ಜೀವಿಗಳು ಬದುಕಬೇಕಲ್ಲ. ಪ್ರಾಣಿ ಪಕ್ಷಿಗಳಿದ್ದಾವೆ, ಅವು ಜೋಳ ಇಂಥವೆಲ್ಲ ಹಾಕಿದ್ರೆ ಅವ್ನು ತಿಂದು ಬದುಕ್ತಾವೆ. ಈ ಕಬ್ಬು ಹಾಕಿದ್ರೆ ಏನು ತಿಂತಾವೆ? ಬಂದು ಹಂದಿ ತಿಂದು ಹೋದು ನಮ್ಮ ಹೊಲದೊಳಗೆ ಕಬ್ಬು. ತೊಗರಿ, ಕಬ್ಬು ಬರೀ ಹಂದಿಗೆ ಪಾಲಾಗಿ ಹೋಯ್ತೆಲ್ಲಾನು. ಅಲ್ಲಿ ಪಕ್ಷಿನಿಲ್ಲ, ಏನು ಹಿತವಾದಂಥ ಇಂಪಾದ ಗಾನನೂ ಇಲ್ಲ, ಏನಿಲ್ಲ ಅಲ್ಲಿ. ಹಂದಿ, ನರಿ, ಇಂಥವೇ ತೋಳ, ಇಂಥವೇ ಬರ್ತಾವೆ ಅಂಥಲ್ಲಿ. ಬಟ್ ಇಲ್ಲಿ ಈ ಜೋಳ, ಗೋಧಿ ಏನಿದೆ ಅಲ್ಲ, ಇದೆಲ್ಲ ಬೆಳೆ ಪಕ್ಷಿಗಳು, ಸದಾ ಗುಬ್ಬಚ್ಚಿಗಳು ಬರ್ತವೆ. ಇನ್ನು ತೆನೆ ಆಗಿಲ್ಲ, ತೆನೆ ಆದಮೇಲಂತೂ ಅವು ಪಕ್ಷಿಗಳ ಕಾಟ ರೈತನಿಗೆ. ಇರಲಿ, ಪಕ್ಷಿಗಳ ಕಾಟ ಇದ್ದರೂ ಕೂಡ ತೊಂದರೆ ಇಲ್ಲ, ಅವು ಪರೋಪಕಾರಿಗಳು. ಅವು ಬದುಕಬೇಕು ಅಂತಂದರೆ ಇಂಥದ್ದನ್ನು ಬೆಳಿಬೇಕು. ನಮ್ಮ ಹಾಗೆಯೇ ಉತ್ತಿ ಬಿತ್ತಿ ಬೆಳೆದು ಇಷ್ಟು ಶತಮಾನಗಳಿಂದ ಮನುಷ್ಯನನ್ನು ಜೋಪಾನ ಮಾಡಿದಂಥ ಎತ್ತುಗಳು, ಬಸವಣ್ಣ ಅಂತ ಪೂಜೆ ಮಾಡ್ತೀವಲ್ಲ, ಅವುಗಳಿಗೂ ಸಹಿತ ಅದೇ ಆಹಾರ ಬೇಕಾ? ಕಬ್ಬು ತಿಂತಾವೇನ್ರಿ ಅವು ಎತ್ತುಗಳು? ತಿನ್ನಲ್ಲ. ಅದೇ ಒಂದು ವಾಡಿನೋ ಏನೋ ಅಂತ ಒಯ್ತಾರ, ಅದೇನೋ ಹಿತ ಅನಿಸಲ್ಲ ನಮಗೆ. ಹೆಂಗೆ ವೆರೈಟಿ ಬೇಕಲ್ಲ, ಹಾಗೆ ಅವಕ್ಕೂ ಕೂಡ ಪ್ರಾಣಿ ಪಕ್ಷಿಗಳಿಗೂ ವೆರೈಟಿ ಬೇಕಾಗ್ತದೇನೋ.
ಒಂದೇ ನಮೂನಿ ತಿಂದು ಅವಕ್ಕೂ ಸತ್ವ ಕಳ್ಕೊಂಡ್ಬಿಟ್ಟವು ಮೈಯೊಳಗೆ ಪಾಪ. ಅವು ಗಾಡಿ ಎಳೆಯೋಕ್ಕಾಗಲ್ಲ ಆ ಎತ್ತುಗಳಿಗೆ, ಮನುಷ್ಯನಿಗಿಂತ ವೀಕ್ ಆಗಿಬಿಟ್ಟವು ಈಗ. ಅದಕ್ಕೆ ಮನುಕುಲ ಆಗಿರ್ಬೋದು, ಪ್ರಾಣಿ ಪಕ್ಷಿ ಸಂಕುಲ ಆಗಿರ್ಬೋದು, ಭೂಮಂಡಲ ಆಗಿರ್ಬೋದು ಸೌಖ್ಯವಾಗಿ ಕ್ಷೇಮವಾಗಿ ಇರಬೇಕು ಅಂತಂದರೆ ಆಹಾರ ಧಾನ್ಯಗಳು, ಸಿರಿಧಾನ್ಯಗಳು ಪ್ರತಿಯೊಂದು ಹೊಲಗಳಲ್ಲಿ ತೋಟಗಳಲ್ಲಿ ಇರಲೇಬೇಕು. ತಮ್ಮ ತಮ್ಮ ಮನೆಗೆ ಆಗುವಷ್ಟಾದರೂ ಅವರು ಬೆಳ್ಕೊಳ್ಳೇಬೇಕು. ಬಿಡ ಅದಕ್ಕೆ ಯಾರು ಜಂಜಾಟ, ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ, ಹಿಂಗೆ ಉಡಾಫೆಯಾಗಿ ಮಾತಾಡಿ ಸಂಕಷ್ಟಕ್ಕೆ ಸಿಲುಕೊಳ್ಳೋರು ಯಾರು? ನಮ್ಮದೊಂದು ಮನೆ ಹಣ ಕೊಟ್ಟು ತೊಗೋತದ ಅಂಥೇಳಿ ಇಡೀ ಊರಿಗೆಲ್ಲ ತೊಂದರೆ ಕೊಡೋದು, ಇಡೀ ಪ್ರಾಣಿ ಸಂಕುಲಕ್ಕೆ ತೊಂದರೆ ಕೊಡೋದು ಯಾವ ನ್ಯಾಯ ಇದು? ದುಡ್ಡು ಬೇಡ ಅಂತಲ್ಲ, ದುಡ್ಡು ಬೇಕು ಮನುಷ್ಯನಿಗೆ. ಬಟ್ ದುಡ್ಡೇ ಅಲ್ಲ ಮನುಷ್ಯನ ಜೀವನ. ಎಲ್ಲರದ್ದು ವಿಚಾರ ಮಾಡಬೇಕಾಗ್ತದೆ. ಸಕಲ ಪ್ರಾಣಿಗಳಿಗೆ ಲೇಸನ್ನು ಬಯಸಬೇಕಾಗ್ತದೆ. ಮನುಷ್ಯರಾಗಿ ಹುಟ್ಟೀವಿ ನಾವು. ಪಾಪ ನಾವು ಏನೇನೋ ಬಡದಾಡಿ ಎಲ್ಲಿಂದ ತಂದು ತಿಂತೀವಿ. ಬಟ್ ಪ್ರಾಣಿಗಳೇನು ಮಾಡ್ತಾವ್ರಿ? ಮನುಷ್ಯ ಹಾಕಿದಾಗೆಲ್ಲ ತಿನ್ಬೇಕವು. ಅದಕ್ಕೆ ಆಹಾರ ಧಾನ್ಯಗಳನ್ನು ಸಾಧ್ಯ ಆದಷ್ಟು ಪ್ರತಿ ಹೊಲಗಳಲ್ಲಿ 1-2 ಎಕರೆನಾದರೂ ಬೆಳಿಲೇಬೇಕು. ಅವುಗಳಿಗೋಸ್ಕರನಾದರೂ ಬೆಳಿಬೇಕು. ಕಡೆಗೆ ನಿಮಗೆ ರೊಕ್ಕಿನ ಸೊಕ್ಕಿರ್ಬೋದು ಮನುಷ್ಯನಿಗೆ, ಪ್ರಾಣಿಗಳಿಗೆ ಆಹಾರ ಬೇಕಲ್ಲ. ಅದಕ್ಕೋಸ್ಕರ ಇಂಥ ಸಿರಿಧಾನ್ಯಗಳನ್ನು ಬೆಳಿಲೇಬೇಕು. ಎತ್ತಿನ ಬಂಡಿಗಳು ಹೋದವು, ಎತ್ತುಗಳು ಹೋದವು, ಟ್ರ್ಯಾಕ್ಟರು, ಬೈಕು, ಕಾರು, ವಿಮಾನಗಳು ಎಲ್ಲ ಬಹಳ ಸಹಜ ಅನ್ನೋ ಹಂಗೆ ಬಳಸ್ತಾ ಇದ್ದೀವಿ. ಅದರ ಹಿಂದಿನ ದುರಂತಗಳು, ಆಕ್ಸಿಡೆಂಟ್ಗಳು ಅವುಗಳನ್ನು ಲೆಕ್ಕನೇ ಹಾಕ್ತಾಯಿಲ್ಲ ನಾವು ಮನುಷ್ಯರು. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದ್ರ ಬದಲು ಸರ್ವೇ ಜನ ಸುಖಿನೋ ಭವಂತು ಅಂತ ಅನ್ನೋದು ಭಾಳ ಉತ್ತಮ ಅನ್ನಿಸ್ತದೆ. ಇಲ್ಲಿ ಸಕಲರಿಗೂ ಹೊಟ್ಟೆಪಾಡಿದೆ. ಅದು ಮಾನವರಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಏನಾದರೂ ಇರ್ಬೋದು. ಎಲ್ಲರನ್ನ ಗಮನದಲ್ಲಿಟ್ಕೊಂಡು ಬೆಳೆಗಳನ್ನು ತೆಗಿಬೇಕು ರೈತನಾದಂಥವು. ಆಗಲೇ ಅವನು ಅನ್ನದಾತ, ಬೆನ್ನೆಲುಬು ಅನಿಸ್ಕೊಳ್ಳೋದು. ಆ ಬೆನ್ನೆಲುಬೇ ಇಂಥ ದುರಾಸೆಗೆ ಬೆನ್ನು ಹತ್ತಿ ಹೋಗಿ ಬೆನ್ನುಗಳನ್ನೇ ಮುರಿದು ಬಿಡ್ತದೆ ಅಂತಂದರೆ ಬದುಕೆಲ್ಲಿದೆ ಎಲ್ಲರಿಗೂ? ಬದುಕೋಕ್ಕಾಗಲ್ಲ ಹಣವನ್ನು ತಿಂದು. ನೋಡ್ರಿ, ಇಲ್ಲಿ ಇರೋವಂಥ ಕಬ್ಬನ್ನು ತೆಗೆದುಬಿಟ್ಟು ಹಿಂಗೇನೋ ಮಾಡಿಬಿಟ್ಟಾರೆ ಇದು ಹೊಲ. ಏನು ಚಂದ ಅನ್ನಿಸ್ತದೆ ಅದೊಂದು. ಇಂಥ ಬೆಳೆ ಇದ್ದಾಗ ಎಷ್ಟು ಕಣ್ತುಂಬ. ಇದು ಏನೋ ತೆಂಗು, ಬಾಳೆ, ನಿಂಬೆ ಅವೆಲ್ಲ ಇದ್ದಾಗ ಒಂದು ಸಿರಿ, ಅದೊಂದು ನಮ್ಮನೆ ಹಣದ ವಾಣಿಜ್ಯ ಬೆಳೆ ಆಯ್ತದು. ಅದ್ರ ಜೊತೆಗೆ ಇದು ಇರಬೇಕು, ಆಹಾರ ಬೆಳೆ. ಆಹಾರ ಬೆಳೆನೇ ಭೂತಾಯಿಯ ಐಸಿರಿ ಅಂತ ಹೇಳ್ಬೋದು ಅದನ್ನು. ಮನುಷ್ಯನ ಹೊಟ್ಟೆ ತುಂಬ್ತದ, ಭೂಮಿಯ ಹೊಟ್ಟೆ ಸಹಿತ ಆವಾಗ ತಂಪಾಗಿರ್ತದೆ ಇಂಥ ಬೆಳೆ ಇದ್ದಾಗ ಮಾತ್ರ. ಇವುಗಳಿಗೆಲ್ಲ ಇವುಗಳೇನಿದ್ರೂ ಆಕಾಶದ ಎತ್ತರಕ್ಕೆ ಬೆಳೆದು ನೋಡೋಕಷ್ಟೇ ಚೆಂದ. ಇದು ಯಾವ ರೀತಿ ಹಿತವನ್ನು ಕೊಡಲ್ಲ ಇವುಗಳು. ಬಟ್ ಇದು ನೋಡೋಕ್ಕೂ ಚೆಂದ, ಹೊಟ್ಟೆಗೂ ಚೆಂದ, ಎಲ್ಲದಕ್ಕೂ ಚೆಂದ. ಇದು ಈ ನೋಟ ಎಷ್ಟು ನೋಡಿದ್ರೂ ಸಹಿತ ಕಣ್ಣು ತಣಿಯೋದಿಲ್ಲ ಇದಕ್ಕೆ. ಈ ಒಂದು ನೋಟವನ್ನು ಸವಿಯೋದಕ್ಕೆ ಎಷ್ಟು ಚೆಂದದೆ ನೋಡ್ರಿ ಇದು.